ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಇವನಿಗೆ ಕಟಿಂಗ್ ಮಾಡ್ಸಕ್ ಹೋಗ್ತಾ ಇದ್ದೀವಿ. ಹಿಂಗಿರೋ ಕೂದಲನ್ನ ಈಗ ಫುಲ್ ಫ್ಯಾಷನೇಬಲ್ ಆಗಿ ಪಾಶ್ ಆಗಿ ಕಾಣಿಸ್ಬೇಕಂತೆ ಅವನು. ಗೈಸ್ ಲಾಸ್ಟ್ ವಿಡಿಯೋಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ವಿಶೇಷ ಏನಂದ್ರೆ ನಂದೆಲ್ಲ ಹೇರ್ ಕಟ್ ಇರೋದು, ನಮ್ಮ ಇವನು ನಂದೊಂದು ಹೇರ್ ಕಟ್ ಇದ್ದಿದ್ದು. ಅವ್ರ ಜೊತೆ ನಾನು ಹೋಗ್ತಿದ್ದಲ್ಲ, ಸ್ವಲ್ಪ ಈ ಸರಿ ಹೇರ್ ಕಟ್ ಚೇಂಜ್ ಮಾಡೋಣ ಅಂತ. ಸೊ ಈ ಲುಕ್ ಎಲ್ಲ ಫುಲ್ ಚೇಂಜ್ ಮಾಡ್ತೀನಿ. ಬಿಯರ್ಡು ಮತ್ತೆ ಮೀಸೆ ತಗ್ಸೋಣ ಅಂತಿದ್ದೀವಿ. ಬಿಂಕದ ಸಿಂಗಾರಿ ನೋಡೋಣ ಹೆಂಗ್ ಬರುತ್ತೆ ಅಂತ. ಕಣ್ಣ ಶಲಿಗೆ ಮೀಸೆ ತಗ್ಸೋದ ಅಲ್ಲ, ನಾನು ತಂದು ರಿಯಾಕ್ಷನ್ ಕೊಡೋಕೆ ನೀವೇ ಹಿಂಗೆ ರಿಯಾಕ್ಷನ್ ಕೊಡ್ತಿದ್ದೆ. ಕಟಿಂಗ್ ಬಂದಿದ್ದೀವಿ ಆ್ಯಂಡ್ ಅವನನ್ನು ಕುತ್ಕೊಂಡು ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಒಂದು ಈ ಥರ ಯಾವ ಥರ ಒಂದು ಈ ಥರನಾ? ಹೆಂಗಿದ್ದ ಹಿಂಗಾದ ಹೆಂಗಿದೆ ಹಂಗಾದ್ರೆ ಹೇರ್ ಕಟ್ನ ಶಾರ್ಟ್ ಮಾಡ್ತೀನಿ, ಬಿಯರ್ಡ್ ಶಾರ್ಟ್ ಮಾಡ್ತೀನಿ, ಅಷ್ಟೇ ತಾನೆ. ಬಿಂಕದ ಸಿಂಗಾರಿ ಚೆನ್ನಾಗಿ ಕಾಣಿಸ್ತಿದ್ದಾನ ಗೈಸ್. ಈಗ ಚೆನ್ನಾಗಿ ಕಾಣಿಸ್ತಿಲ್ಲ, ಹೆಂಗೋ ಕಾಣಿಸ್ತಾ ಇದ್ದಾನೆ. ಸ್ನಾನ ಮಾಡಿ ಬರ್ತಾನೆ ಇವನು. ಆ್ಯಂಡ್ ಇವನು ಕೂಡ ಕಟಿಂಗ್ ಮಾಡಿದ್ದಾನೆ, ಬಟ್ ಕಟಿಂಗ್ ಮಾಡದಿರೋ ಥರ ಕಾಣಿಸ್ತಿದೆ. ಹಿಂದೆ ಮುಖ ತೋರಿಸೋಚಿನು. ಇವನು ಈಗ ಸ್ನಾನ ಮಾಡ್ಕೊಂಡು ಬಂದು ಈಗ ಶಾಪಿಂಗ್ ಹೋಗೋದು ಅಲ್ವಾ. ಫಂಕಾಗಿ ರೆಡಿ ಆಗಿ ನಾನು 30 ವರ್ಷದ ಮನುಷ್ಯ ಈ ತರ ಕೂದಲು ರೆಡಿ ಮಾಡ್ಕೊಂಡು ಈ ಚೈನ್ ಆಚೆ ಬಿಟ್ಟು ಈ ಫಂಕಿ ಟಿ ಶರ್ಟ್ ಹಾಕಿ ಫಂಕಿ ಪ್ಯಾಂಟ್ ಹಾಕಿ ನಾನು ನೀಟಾಗಿ ಬೇರೆ ಡ್ರೆಸ್ ಹಾಕೋ ಅಂತಂದ್ರೆ ಈ ತರ ಡ್ರೆಸ್ ಹಾಕೊಂಡ್ ಬಂದಿರೋದು. ಎಲ್ಲಪ್ಪ ಗುರುಣ ಕಾಯ್ತಾರದು. ಗುರುಣ ಅಪ್ಪುಲ್ ಹತ್ರ ಪಾಪ ವೇಟ್ ಮಾಡ್ತಿದ್ರಂತೆ, ಬರ್ತಾ ಇದಾರೆ, ಅಲ್ಲಿ ಯಾರೋ ಸಿಕ್ಕಿದ್ದಾರೆ ಅಂತಂದ್ರು. ಈ ವಿಡಿಯೋ ಗುರುಣನ ಡೈಲಿ ವೇಟ್ ಮಾಡ್ತಿದ್ರು, ಅದಕ್ಕೆ ಇವತ್ತು ಗುರುಣ ವೇಟ್ ಮಾಡ್ತಿದ್ದೆ ಅಷ್ಟೇ. ಗೈಸ್ ಒಳ್ಳೆ ಕಾಫಿ ಕುಡಿದು ಶಾಪಿಂಗ್ ಮಾಡಕ್ಕೆ ಎಲ್ಲಿ ಕಾಯ್ತೀನಿ ಅಂತಾರೆ. ಇವತ್ತು ಗುರುಣ ನಮ್ ಕಾಯಿಸ್ತಿಲ್ವಾ ಅಂತ ಅಂತಿರೋದು. 1 ಕಿಲೋಮೀಟರ್ ಇಂದ ಬರ್ತಾರೆ, 10 ಕಿಲೋಮೀಟರ್ ಇಂದ ಬರ್ಬೇಕು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಚಪ್ಪಾಳೆ ನೋಡಿ, ಡ್ರೆಸ್ ನೋಡಿ ಅಣ್ಣ, ಡ್ರೆಸ್ ನೋಡಿ ಅಣ್ಣ, ಫಂಕಿ ಫಂಕಿಯಾಗಿ ಫಂಕಿ. ಅವಾಗ ಬೇರ್ ಬಿಟ್ಟಾಗ ಮುಖ ದಪ್ಪ ಕಾಣುತ್ತೆ, ಹಂಗೆ ಹಿಂಗೆ ಅಂತಂದ್ರು. ನಾನ್ ಹೇಳಿದ್ನ ಅಮ್ಮ ಅಂದಿಲ್ಲ. ಈ ಕಟಿಂಗ್ ಮಾಡಿಸಿದ್ರೆ ಮಗ ಸ್ವಲ್ಪ ಕಾಣುತ್ತೆ, ಚಿಕ್ಕ ಹುಡುಗರ ಕಾಣುತ್ತೆ ಅಂತಾರೆ. ಏನ್ ಮಾಡೋದು ಮಾತಾಡ್ತಾರೆ ಅಣ್ಣ. ನೋಡೋಣ ನಿಮ್ಗೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಹಾಗಾಗಿ ನನಗೆ ಇಷ್ಟೊಂದು ಹೇಳ್ತಾರಲ್ಲ, ಇವ್ರು ವಯಸ್ಸಾಗ್ಬಿಟ್ಟಿದೆ, ಮುದುಕಿ ತಿರುಗಿಗಡೆ ಫುಲ್ ವೈಟರ್ ಆಗಿದೆ ನೋಡಿ. ಇಲ್ಲಿ ವೈಟರ್ ಆಗಿದೆ, ಫುಲ್ ಬಾಯ್ಲ್ಡ್ ಆಗ್ತಿದ್ದಾಳೆ ಬಾಂಡ್ಲಿ. ನೋಡಿ ನೋಡಿ, ಆಮೇಲೆ ಸಣ್ಣಗಾಗ್ತಿದ್ದಾಳೆ. ಓದ್ಲು ಮುಗೀತು. ಏಜಿಂಗ್ ಇಸ್ ನ್ಯಾಚುರಲ್ ಪ್ರೊಸೆಸ್, ಯು ನೋ. ಏನ ಏಜಿಂಗ್ ಇಸ್ ನ್ಯಾಚುರಲ್ ಪ್ರೊಸೆಸ್, ಯು ನೋ. ಅದು ಗೊತ್ತು. ಸಣ್ಣ ಆಗ್ತಿದ್ದೀನಿ, ಏನ್ ಮಾಡೋದು, ಟೆನ್ಷನ್. ಮದುವೆ ಆದಾಗಿಂದ ಸಣ್ಣ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನೀವು ನೋಡಿ, ಮೇ 14 ಮೇಯಿಂದ ಹಿಂದೆ ನಾನು ಎಷ್ಟು ಚೆನ್ನಾಗಿ ಬಬ್ಲಿ ಆಗಿ ಕ್ಯೂಟ್ ಆಗಿದ್ದೆ. ಮದುವೆ ಆಗಿದ್ದು. ಅದಕ್ಕೋಸ್ಕರ ನಮ್ ಬ್ರೋ ಮದ್ವೆನೇ ಆಗಲ್ಬರ ಡಿಸೈಡ್ ಮಾಡ್ಬಿಟ್ಟವ್ರೆ. ಈಚೆ ಬಾ ಅಂದ್ರೆ ಚೆನ್ನಾಗಿದೆ. ನನಗೇನಂದ್ರಿ, ಕಟಿಂಗ್ ಮಾಡಿಸ್ಬಿಟ್ಟು ಅವನ್ನ ಹಾಳು ಮಾಡ್ತಿದ್ದೀರಾ ಅಂತಂದ್ರಿ. ನೀವೇನ್ ಮಾಡ್ತಿರೋದು? ಇಷ್ಟು ದೊಡ್ಡ ಸೊಪ್ಪಲ್ಲ ಹಾಕೊಂಡು ಚೆನ್ನಾಗೈತೆ ಅಲ್ವಾ? ಕುಮಾರ್ ಚಪ್ಪಲ್ ಅದು. ಒಂದ್ ಸೈಜ್ ಸಿಕ್ಕಿಸ್ಬೇಕು. ನನಗೆ ಸೆಲೆಕ್ಷನ್ ನೀನೇ ಮಾಡಕ್ಕಂತ ಸೆಲೆಕ್ಷನ್ ಮಾಡು. ಅವನೇನೋ ತಗೊಂತಲ್ಲ. ನಿಮ್ಗೆ ಯಾವ್ದು ಇಷ್ಟ? ಶರ್ಟ, ಟಿ ಶರ್ಟ, ಪುಲೋವರ? ಅವ್ರು ಯಾರು ತಗೊಳ್ಳಲ್ಲ. ನನಗೆ ಇಷ್ಟ ಆಗಿಲ್ವಂತೆ. ಈಗ ವೆಬ್ಸೈಟ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ. ಏನ್ ಫಂಕಿ ಬಾಯ್ಸ್ ಅಪ್ಪ ನಂಗೆ. ನಾ ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೀವ್ ಹೆಂಗಿದ್ದೀರಾ? ಹೌದಕ್ಕ, ನಿಮ್ಮನ್ನ ಊಟ ಕಾಪಿ ಮಾಡಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವಳುಗಳೇ ಏನೋ ಅನ್ಕೊಂಡ್ಬಿಟ್ಟವ್ರೆ. ಬ್ರೋ ಏನಂತೀರಾ? ನೋ ಕಮೆಂಟ್ಸ್. ಅಲ್ಲ, ನಾಗೇಂದ್ರ ಬಗ್ಗೆ ಯಾಕಂದ್ರೆ ಅಕ್ಕ ಅಷ್ಟೇ ಮುಗೀತು. ಅಕ್ಕ ಶಾಪ್ ಹಾಕಿದ್ರೆ ಆಲ್ರೆಡಿ ಸುಮಾರು ಜನ ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆ. ಚೆನ್ನಾಗಿದೆ. ಶಾಪಿಂಗ್ ಬಂದಿದ್ದ ಅವನು, ತಗೊಳ್ತಿರೋದು ಇವನು. ನಾಗೇಂದ್ರ ಇದು ಚೆನ್ನಾಗಿದೆ, ನಂಗೂ ಆಗುತ್ತೆ.
ಹಿಂಗಾಗುತ್ತಾ ಅನ್ಸುತ್ತೆ ಅಂತ ಒಳ್ಳೆ ಮದ್ವೆಗೆ ರೆಡಿ ಆದಂಗೆ ಆಗ್ತಿದ್ದ ಎಂಗೇಜ್ಮೆಂಟ್ಗೆ ಶರ್ಟ್ ಮಿಣ ಶರ್ಟ್ ಹಾಕ್ತಾರಲ್ಲ ಹಂಗೆ. ಗುಣನ್ ಮದ್ವೆ ಫ್ರೆಂಡ್ ಬರ್ತಾವ್ರೆ ಅಂದ್ಬಿಟ್ಟು ಮಿಣ ಶರ್ಟ್ ತಗೋತಾ ಇದ್ದಾನೆ ಮಿನ್ಸ್ಲಿಕ್ಕೆ. ನೋಡಿ ಕೊನೆಗೆ ಅದೇ ಜಾತ್ರೆಗೆ ತಿರ್ಗಿದೆ 2 ಕಡೆ. ಇವ್ ಬರ್ತಾ ಯಾಕೋ ಮೆಂಟ್ಲಾಗ್ತಾವಳೆ, ಮೆಂಟ್ಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಮದ್ವೆ ಆದಾಗಿಂದ ಆಗಿದ್ದೀನಿ. ಹೌದಾ? ಆಕ್ಚುಲಿ ನಾನಾಗಿರೋದು ನಿನ್ ಮದ್ವೆ ಆದ್ಮೇಲೆ. ಏನ್ ಮಾಡೋದು ಗೈಸ್, ಇವತ್ತು ಪ್ರಿಯಾ ಕೇಕ್ ಮಾಡ್ತೀನಿ ಅಂತಂದು. ಆ ಕೇಕ್ ಎಲ್ಲಿಗೆ ಬಂದಿದೆ ನೋಡ, ತೋರ್ಸೆ. ಕೇಕ್ ಮಾಡ್ಬೇಕು ಅಂತ ಏರ್ ಫ್ರೈಯರ್ ತಗೊಂಡಿದ್ದಾಳೆ. ಕೇಕ್ ಮಾಡ್ಬೇಕು ಅಂತಲ್ಲ, ಮತ್ತೆ ಡಯಟ್ ಮಾಡ್ಬೇಕು ಅಂತನಾ? ಸರಿ, ಕೇಕ್ ತೋರ್ಸಂಗಾಗಿದೆ. ವಾವ್, ಕೇಕ್ ಹೋಗಿ ದೋಸೆ ಆಗ್ಬಿಟ್ಟೈತೆ, ದೋಸೆ. ಪಾಪ ಅಕ್ಕ 1 ಅವರಿಂದ ಕಷ್ಟಪಟ್ಟು ಮಾಡಿದ್ರು ಕೇಕ್ನ. ಮೇಜರ್ ಫೇಲಿಯರ್ ಆಯ್ತು. ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ಹೇಳಿ ಏನ್ ಪ್ರಾಬ್ಲಮ್ ಆಯ್ತು ಅಂತ. ಮೇಲ್ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ. ಕೇಕ್ ಮಾಡಕ್ ಹೋಗಿ ಪಾಪ ಅಂಬ್ಲಿ ಮಾಡ್ಬಿಟ್ರು. ಅಂಬ್ಲಿ ಇಲ್ಲ ಏನು ಹಂಗು ನಾನು ನಾಳೆ ಜಾರ್ ಕೇಕ್ ಮಾಡ್ತೀನಿ. ಬಿಡಲ್ಲ ಮಾಡ್ಬೇಕಂದ್ರೆ ಮಾಡ್ಲೇಬೇಕು ನಂಗೆ. ಡೋಂಟ್ ಗಿವ್ ಅಪ್ ಯುವರ್ ಕೇಕ್ ತೊಗೊಳಕ್ ಬಂದವ್ರೆ. ಕೇಕ್ ನೋಡಿ ಇಲ್ಲಿ ಡಿಸ್ಕಸ್ ಮಾಡೋದು ಅರ್ಧ ಗಂಟೆ. ಯಾವುದು ಇದು ಫುಲ್ ಏನ್ ತಗೊಂಡಿದ್ಯಾ? ಹೆಂಗ್ ತಿಂತವ್ರು ಒಬ್ರೆ ಏನಾದ್ರು ಒಂದ್ ಮಾತು ಕೇಳಿದ್ರ, ಏನಾದ್ರು ಒಂದು ಟೇಸ್ಟ್ ಮಾಡ್ತಾರೆ ಏನು ಕೇಳಲಿಲ್ಲ. ಬಂದು 12 ಗಂಟೆ ಆಗೋಯ್ತು. ಇವ್ರು ಡೋರ್ ತೆಗಿತಾ ಇಲ್ಲ. ಯಾರ್ ಗುರು ಸಾಂಗು? 12 ಗಂಟೆ ಕರೆಕ್ಟ್. 12 ಗಂಟೆ ಕಣ್ಬಿಡ ಗಂಟೆಗೆ ಇಷ್ಟು ಬೇಗ ಮಲಗ್ಬಿಟ್ನಾ? ಅಲ್ಲ, ನೀವು ನಮ್ಗೆ 12 ಗಂಟೆಗೆ ಬನ್ನಿ ಅಂದ್ಬಿಟ್ಟು ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಮಾರ್ನಿಂಗ್ ಗೈಸ್, ಬೆಳಗಿನ ಶುಭೋದಯ. ಸೊ ನಾವು ಆಲ್ರೆಡಿ ಜಿಮ್ಗೆ ಹೋಗಿದ್ವಿ, ಮತ್ತೆ ಮನೆಗೆ ಬಂದು ಈಗ ಮತ್ತೆ ಹೋಗ್ತಾ ಇದೀವಿ. ಯಾಕಂದರೆ ಮನೆಗೆ ಕೀ ಮರ್ತು ಬಿಟ್ಟಿದ್ರು ಆಂಟಿ. ಸೊ ಕೀ ಕೊಟ್ಬಿಟ್ಟು ಈಗ ಬ್ಯಾಕ್ ಟು ಜಿಮ್ ಅಗೇನ್. ನಾಗೇಂದ್ರ ವರ್ಕೌಟ್ ಮಾಡಿ ಪಾಪ ಸುಸ್ತಾಗ್ಬಿಟ್ಟಿದ್ದ. ಕರೆಕ್ಟ್ 15 ಮಿನಿಟ್ಸಲ್ಲೇ ಅಲ್ವಾ ನಾಗೇಂದ್ರ? ವರ್ಕೌಟ್ ಹೌದು, ನೀ ಕೀ ತಗೊಂಡೋಗ್ಬೇಕು ತಾನೆ. ಗೈಸ್, ಈಗ ಜಿಮ್ ಬಂದಿದ್ದೀವಿ. ಇವಳು ಏನಕ್ಕೆ ಬರ್ತಾಳೆ ಗೊತ್ತಿಲ್ಲ, ಸುಮ್ಮನೆ ಬರ್ತಾಳೆ, ಆಟ ಆಡ್ತಾ ತಿರ್ಗಾಡ್ಕೊಂಡು ಆಡ್ಕೊತಾಳೆ, ಅವ್ನ ಮನೆಗೆ ಹೋಗ್ಬಿಡ್ತಾಳೆ. ಇದು ಹಾಕಿರೋದ್ರಿಂದ ನಿಮ್ಗೆ ನನ್ನ ಬೈಸೆಪ್ಸ್ ಎಲ್ಲ ಕಾಣಲ್ಲ. ಹಾಂ, ಇಲ್ಲಾಂದರೆ ನೋಡ್ಬಿಟ್ಟು ಬಿಡಿಸ್ಕೊಂಡ್ಬಿಡೋದು, ಏನು ಮಾಡ್ಬಿಡೋದು. ಇಲ್ಲಾಂದ್ರೆ ಮಾಡೆಲ್. ಗೈಸ್, ನಮ್ಮ ವರ್ಕೌಟ್ ಮುಗೀತು. ನಾವೀಗ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀವಿ. ಏನಕ್ಕೆ ಬ್ಲ್ಯಾಕ್ ಕಾಫಿ ಕುಡಿಯೋದು ಪ್ರಿಯಾ? ಪ್ರೀ ವರ್ಕೌಟ್ ಮುಂಚೆ ಕುಡಿಬೇಕು, ಪೋಸ್ಟ್ ವರ್ಕೌಟ್ ಮೇಲೆ ಕುಡಿತಾ ಇದ್ದೀನಿ. ಏನು ಪ್ರೀ ವರ್ಕೌಟ್ ಕುಡಿಯೋಕೆ ನಮ್ಮ ಪ್ರೋಟೀನ್ ಅದು. ಸಿ ಕಪ್ನ ಹಿಂಗೆ ಒಳ್ಳೆ ಮಾಡಿ ಕುಡಿತೀನಿ, ಕ್ಯಾಪ್ಟನ್ ಲಿವೈ ಥರ. ನಿಂಗೆ ಗೊತ್ತಿಲ್ಲ ಅಲ್ಲ ಕ್ಯಾಪ್ಟನ್ ಲಿವೈ? ಹಿಂಗೆ ಕುಡಿಯೋದ ಕ್ಯಾಪ್ಟನ್ ಲಿವೈ? ಮತ್ತೆ ಈಗ ಬರ್ಡೇ ಬಾಯ್ ಜೊತೆ ನಾವು ಎಲ್ಲಿಗೆ ನಂಜನಗೂಡು ಹೋಗ್ತಾ ಇರೋದು. ನಾಗೇಂದ್ರ ಬಂದಿಲ್ಲ, ಸೊ ನಾನು ಚಿನ್ನು ಇಬ್ಬರೇ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತೀವಿ. ರಿಟರ್ನ್ ಬರೋದು ಎಷ್ಟು ಗಂಟೆ ಆಗ್ಬೋದು? ಹಾಂ, ಈಗ 11 ಗಂಟೆ. 2 ಗಂಟೆ ಆಗುತ್ತೆ. ಸೊ ಇವತ್ತು ನೋ ಅಡಿಗೆ ಇನ್ ಮನೆ, ಅತ್ತೇನೆ ಬಂದು ಮಾಡ್ತಾರೆ. ನಾನು ಆಚೆ ತಿನ್ನತ್ತೀನಿ ಅಷ್ಟೇ. ಇವತ್ತು ಮಧ್ಯಾಹ್ನನೂ ಆಚೆ, ಸಂಜೆನೂ ಆಚೆ. 12:15 ಬಿಸಿಲು ಜಾಸ್ತಿ. ದೇವರ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋಗೋದು. ದರ್ಶನ ಆಯ್ತಾ ಚಿನ್ನು? ಈಗ ನೆಕ್ಸ್ಟ್ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋದು. ಓಕೆ. ಆಫ್ಟರ್ ದರ್ಶನ ರಿಚುವಲ್ಸ್ ಇದು.
ಹುಡುಗಿ ಕೊಡಿಸ್ತೀಯಲ್ಲ ಒಟ್ನಲ್ಲಿ ಗಾಡಿಗೆ ಮಾತ್ರ ಸಿಂಗಾರ ಮಾಡ್ತೀಯಲ್ವಾ? ಹುಡುಗಿರ್ಗಳ ಗಾಡಿಗೆ ಮಾತ್ರ. ಗಾಡಿಗೆ ಮಾತ್ರ. ಗಣಪತಿಗೆ? ಗಣಪತಿಗೆ ಹಾ ಫಸ್ಟ್ ಗಣಪತಿಗೆ, ಆಮೇಲೆ ಗಾಡಿಗೆ. ಹಾಕ್ಬಿಟ್ರೆ ಮುಗೀತು. ಏನಿದು ದಾಲ್ ಕಿಚಡಿ ಆರ್ಡರ್ ಮಾಡಿದ್ದೀನಿ. ಇಷ್ಟಿದೆ, ಇದು ನಾನು ಒಬ್ಬಳೇ ತಿನ್ಬೇಕಂತ ಈಗ. ಬೇಳೆ ಸಾರು ಥರ ಸ್ಮೆಲ್ ಬರ್ತಾ ಇದೆ.